ಪತ್ರಕರ್ತ ಬಂಧುಗಳಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಕೊಪ್ಪಳ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಇಲ್ಲಿಯ ಐತಿಹಾಸಿಕವಾದ ಕುರುಹುಗಳು. ಇಲ್ಲಿ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿ ನೆಲೆಸಿರುವಂಥ ಅನೇಕ ಮಾಹಿತಿಗಳು. ಕೊಪ್ಪಳ ಅಂದ ತಕ್ಷಣ ನಮಗೆ ಕಿನ್ನಾಳ ಕಲೆ ನೆನಪಾಗುತ್ತೆ. ಕೊಪ್ಪಳ ಅಂದ ತಕ್ಷಣ ಆನೆಗುಂದಿ ಇತಿಹಾಸ ನೆನಪಾಗತ್ತೆ. ಕೊಪ್ಪಳ ಅಂದ ತಕ್ಷಣ ಅಂಜನಾದ್ರಿ ನೆನಪಾಗತ್ತೆ. ಹನುಮ ಹುಟ್ಟಿದ್ದು, ಆಂಜನೇಯ ಹುಟ್ಟಿದ್ದು ಎಲ್ಲಿ ಅಂದರೆ ಇತಿಹಾಸದಲ್ಲಿರೋವಂಥದ್ದು ಅಂಜನಾದ್ರಿ. ಆ ಕಾರಣಕ್ಕೋಸ್ಕರ ಇದು ಅತ್ಯಂತ ಪವಿತ್ರವಾದ ಕ್ಷೇತ್ರ ಅನ್ನೋವಂಥ ಭಾವನೆ ಎಲ್ಲರಲ್ಲಿ ಇದೆ. ಕೊಪ್ಪಳ ಅಂದ ತಕ್ಷಣ ಗವಿಮಠ ನೆನಪಾಗುತ್ತೆ. ಸಾವಿರಾರು ವಿದ್ಯಾರ್ಥಿಗಳಿಗೆ, ನೊಂದವರಿಗೆ, ಅಶಕ್ತರಿಗೆ ಆಸರೆ ಆಗಿರುವಂಥ ಮಠ ಅದು. ಹಾಗಾಗಿ ಈ ರೀತಿಯ ಎಲ್ಲ ಐತಿಹ್ಯಗಳನ್ನು ಹೊಂದಿರುವಂಥ, ಅಷ್ಟೇ ಏಕೆ ಜೊತೆಗೆ ಅಶೋಕನ ಕಾಲದ ಶಿಲಾಶಾಸನದ ಕುರುಹುಗಳನ್ನು ಕೂಡ ಹೊಂದಿರುವಂಥ ಯಾವುದಾದ್ರು ಜಿಲ್ಲೆ ಇದ್ದರೆ ಅದು ಕೊಪ್ಪಳ ಜಿಲ್ಲೆ ಅಂತೇಳಿ ನಿಸ್ಸಂಶಯವಾಗಿ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಕೊಪ್ಪಳ ಜಿಲ್ಲೆಯ ಅನೇಕ ಐತಿಹ್ಯಗಳು, ಇತಿಹಾಸವು ಇದರಲ್ಲಿ ದಾಖಲಾಗಿದೆ. ಹಾಗಾಗಿ ನಾವು ಈ ಬಾರಿ KWJ ಅಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ದತ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಎಲ್ಲಿ ಮಾಡಬೇಕು ಅಂತೇಳಿ ಚರ್ಚೆ ಮಾಡುವಂಥ ಹೊತ್ತಿನಲ್ಲಿ ನಮಗೆ ಒಳೆದಿದ್ದು ಕೊಪ್ಪಳದಲ್ಲೇ ಈ ಬಾರಿ ಮಾಡಬೇಕು ಅಂತೇಳಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಇಲ್ಲಿಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಳ್ಳಿಕೇರಿ ಮತ್ತು ಹರೀಶ್ ಸಾದಿಕ್ ಅಲಿ ಸೇರಿದಂತೆ ಎಲ್ಲ ಸ್ನೇಹಿತರುಗಳು, ಇಲ್ಲ ಸರ್ ಇಲ್ಲೇ ಮಾಡೋಣ ಈ ಬಾರಿ ಅಂತೇಳಿ ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ಹಾಗೂ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಇಡೀ ಕೊಪ್ಪಳ ಜಿಲ್ಲಾ ಪತ್ರಕರ್ತರ ತಂಡಕ್ಕೆ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ಅತ್ಯಂತ ಆತ್ಮೀಯರು, ನಮಗೆ ಬೆಂಗಳೂರಿನಲ್ಲಿ ಸದಾ ಯಾವ ಹಮ್ಮು ಬಿಮ್ಮು ಇಲ್ಲದೆ ನೇರವಾಗಿ ಏನಾದರೂ ಇದ್ದರೆ ಹೃದಯವಂತಿಕೆಯಿಂದ ಮಾತುಗಳನ್ನು ಹಂಚಿಕೊಳ್ಳುವಂಥ, ಹೃದಯವಂತಿಕೆಯಿಂದ ಸಹಾಯ ಮಾಡುವಂಥ ಒಂದು ಗುಣವನ್ನು ಇಟ್ಕೊಂಡಿರುವಂಥ ಶಿವರಾಜ್ ತಂಗಡಗಿಯವರು. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ಈ ಥರದೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿದಾಗ ಖಂಡಿತವಾಗಿ ಮಾಡಿ, ನಾನು ಖಂಡಿತವಾಗಿ ಬರ್ತೀನಿ, ನಮ್ಮ ಊರಿನಲ್ಲೇ ಮಾಡಿ, ಕೊಪ್ಪಳ ಅಂದರೆ ಅನೇಕರು ಬರೋದಿಲ್ಲ ಇಲ್ಲಿ ದೂರಕ್ಕೆ ಅಂಥೇಳಿ ಹೇಳಿ ನಮಗೆ ಧೈರ್ಯವನ್ನು ಕೊಟ್ಟಂಥವರು ಇಲ್ಲಿ ಶಿವರಾಜ್ ತಂಗಡಿಗೆಯವರು. ಮತ್ತೊಬ್ಬರು ನಾ ಇಲ್ಲಿ ನೆನೆಸಲೇಬೇಕು, ಏನಪ್ಪ ನನ್ನನ್ನು ಮರ್ತೇ ಬಿಟ್ರೆ ಅನ್ನೋ ಅಷ್ಟರ ಮಟ್ಟಿಗೆ ಪ್ರೀತಿಯಿಂದ ಸದಾ ಮಾತನಾಡುವಂಥವ್ರು BK ರವಿಯವರು. ಏಕೆಂದರೆ ಅವರು ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಇಲ್ಲಿ ಕೊಪ್ಪಳ ಜಿಲ್ಲೆಗೆ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗಿ ಬಂದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟನ್ನು ಬೆಂಗಳೂರನ್ನು ಕೊಪ್ಪಳದ ಜೊತೆ ಬೆಸೆಯೋದಕ್ಕೆ ಏನೇನು ಸಾಧ್ಯ ಇದೆಯೋ ಅದು ಎಲ್ಲ ಪ್ರಯತ್ನಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ನೀವೆಲ್ಲೋ ಅವಾರ್ಡ್ ಫಂಕ್ಷನ್ ಮಾಡೋದು ಮುಖ್ಯ ಅಲ್ಲ, ಕೊಪ್ಪಳದಲ್ಲಿ ಮಾಡಿ, ಯೂನಿವರ್ಸಿಟಿ ನಾವು ನಿಮ್ಮ ಇಡೀ ವಿಶ್ವವಿದ್ಯಾನಿಲಯ ನಮ್ಮ ಜೊತೆ ಇದ್ದು ನಾವು ಸಹಕಾರ ಕೊಡ್ತೀವಿ ಅಂತೇಳಿ ಹೇಳಿದಂಥವರು BK ರವಿಯವರು. ಹಾಗಾಗಿ ಈ ಇಬ್ಬರು ಮಹನೀಯರಿಗೆ ಜೊತೆಗೆ ಇಲ್ಲಿ ಶಾಸಕರಾಗಿರುವಂಥ ನಮ್ಮ ರಾಘವೇಂದ್ರ ಇಟ್ನಾಳ್ ಅವರನ್ನು ನೀವು ನೋಡಿದಿರಿ, ಬಂದರೆ ಒಳ್ಳೆ ಭಲೆ ಭೀಮ ಬಂದಂಗೆ ಆಗುತ್ತೆ. ನಾವೇ ಅವ್ರನ್ನ ಎತ್ತರದಲ್ಲಿ ಹಿಂಗೆ ನೋಡಬೇಕು, ಅಷ್ಟು ದೈತ್ಯ ವ್ಯಕ್ತಿತ್ವ, ಆದರೆ ಅಷ್ಟೇ ಒಳ್ಳೆ ಮನಸ್ಸನ್ನು ಇಟ್ಕೊಂಡಿರುವಂಥವ್ರು ಇಟ್ನಾಳ್ ಅವರು. ಬಹುಶಃ ಇಲ್ಲದೇ ಇದ್ದರೆ ಅವರು ಅಲ್ಲಿ ನೋಡಿ ಒಂದೇ ಕುಟುಂಬದಲ್ಲಿ ಒಬ್ಬರು ಶಾಸಕರು ಹೌದು, ಮತ್ತೊಬ್ಬರು MP ಕೂಡ ಹೌದು. ಆ ಪ್ರೀತಿ ಇರೋ ಕಾರಣಕ್ಕಾಗಿ ಈ ಭಾಗದಲ್ಲಿ ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಅವರೆಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ಈ ಸಮ್ಮೇಳನ, ಈ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇಷ್ಟು ಚಂದವಾಗಿ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಮೂರು ಮಹನೀಯರಿಗೆ, ಒಂದು ಶಿವರಾಜ್ ತಂಗಡಗಿಯವರು, ಹಾಗೆ ರಾಘವೇಂದ್ರ ಇಟ್ನಾಳ್ ಅವರು, ಹಾಗೆ ಮತ್ತೊಬ್ಬರು ನಮ್ಮ BK ರವಿಯವರು ಸೇರಿದಂತೆ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೆ ಮತ್ತೊಮ್ಮೆ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಸ್ನೇಹಿತರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಂದು ನಿನ್ನೆ ಹುಟ್ಟಿದಂಥ ಸಂಘಟನೆ ಅಲ್ಲ, ನಿಮ್ಮೆಲ್ಲರಿಗೆ ಗೊತ್ತಿದೆ. 1932ರಲ್ಲಿ DV ಗುಂಡಪ್ಪನವರು ಹುಟ್ಟಾಕ್ದಂಥ ಸಂಘಟನೆ ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಎಲ್ಲ ಪತ್ರಕರ್ತರ ವೃತ್ತಿ ಬಾಂಧವರನ್ನು ಒಪ್ಪಿಕೊಳ್ಳುವಂಥ ಆ ಮೂಲಕ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಅದು ಬಸ್ ಪಾಸ್ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಮಗದೊಂದು ಅಕ್ರೆಡೇಷನ್ ವಿಚಾರ ಇರ್ಬೋದು, ಈ ಥರದ ಅನೇಕ ಸಂದರ್ಭಗಳಲ್ಲಿ ಸಂಘ ತನ್ನ ಹೋರಾಟವನ್ನು ಮಾಡ್ತಾ ವೃತ್ತಿ ಬದ್ಧತೆಯನ್ನು ಪ್ರದರ್ಶನ ಮಾಡ್ಕೊಂಡು ಬಂದಿದೆ. ಇಷ್ಟೇ ಮಾಡಿದರೆ ಸಾಕೆ ಅನ್ನುವಂಥ ಪ್ರಶ್ನೆ ಇದೆ. ಆ ಹೊತ್ತಿನಲ್ಲಿ ನಮಗೆ
ಅನಿಸಿದ್ದು ನಮ್ಮ ವೃತ್ತಿ ಬಾಂಧವರನ್ನು ಸುದೀರ್ಘ ಅವಧಿಗೆ ಕೆಲಸವನ್ನು ಮಾಡಿರ್ತಾರೆ. ಅವ್ರನ್ನ ಎಲ್ಲರೂ ಒಂದು ಕಡೆ ಬೆನ್ನು ತಟ್ಟುವ ಕೆಲಸವನ್ನು ಒಂದು ಸಂಘದ ಸಾಂಘಿಕ ಶಕ್ತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿದಾಗ ಈ ದತ್ತಿನಿಧಿ ಅವಾರ್ಡ್ ಫಂಕ್ಷನ್ ಅದು ಮಾಡೋಣ ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿದ್ವಿ. KWJಗೆ ಅನೇಕ ವರ್ಷಗಳ ಇತಿಹಾಸ ಇದೆ. ಮೊನ್ನೆ ಅಷ್ಟೇ ಪದ್ಮಶ್ರೀ ಪ್ರಶಸ್ತಿ ಬಂದಂಥ ಅರಕಲಗೂಡು ಸೂರ್ಯ ಪ್ರಕಾಶ್ ಅವರಿಗೆ ಫೋನ್ ಮಾಡಿದ್ವಿ. ಅವರು ಕೊಟ್ಟಿದ್ದು KWJ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಆಗಿನ ಕಾಲದಲ್ಲಿ ಜಯಶೀಲ್ ರಾಯರು ಅಧ್ಯಕ್ಷರಾಗಿದ್ದರು. ಅವತ್ತು ನನಗೆ ಆ ಅವಾರ್ಡ್ ಸಿಕ್ಕಿದ್ರಿಂದ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನೆನಪು ಮಾಡ್ಕೊಂಡ್ರು. ಅದು KWJ ಅಂದರೆ ಅದರ ಶಕ್ತಿ ಅದು. ಆ ಕಾರಣಕ್ಕೋಸ್ಕರ ಇವತ್ತು ತುಂಬ ಜನರ ಹೆಸರಲ್ಲಿ ಈ ಅವಾರ್ಡ್ಗಳನ್ನು ಇಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಹೆಸರಿನಲ್ಲಿ ನಮ್ಮ ಬಾಗಲಕೋಟೆಯ ವದ್ಲೂರವರು ಇಲ್ಲಿಗೆ ಈ ಅವಾರ್ಡನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಅವಾರ್ಡನ್ನು ನಮ್ಮ ಬಹುಶಃ ಭಾರತೀಯ ಇತಿಹಾಸ ಸಂದರ್ಭದಲ್ಲಿ ಇಬ್ಬರು ಮಹನೀಯರನ್ನು ನಾವು ನೆನಪು ಮಾಡ್ಕೊಳ್ತೀವಿ. ಒಂದು ಮಹಾತ್ಮ ಗಾಂಧೀಜಿ, ಮತ್ತೊಂದು ಡಾಕ್ಟರ್ BR ಅಂಬೇಡ್ಕರ್. ಕಾರಣ ಏನಂದರೆ ಅಂಬೇಡ್ಕರ್ ಅವರು ಹಾಗೆ ಮಹಾತ್ಮ ಗಾಂಧೀಜಿಯವರು ಇಬ್ಬರು ಕೂಡ ಮಹನೀಯರು, ದಾರ್ಶನಿಕರಷ್ಟೇ ಅಲ್ಲ, ನಮಗೆ ಪತ್ರಿಕೋದ್ಯಮದ ಸಂದರ್ಭದಲ್ಲಿ ಅವರು ಇಬ್ಬರು ಕೂಡ ಮೂಲತಃ ಪತ್ರಕರ್ತರಾಗಿದ್ದರು. ಅಂಬೇಡ್ಕರ್ ಕೂಡ 5 ಪತ್ರಿಕೆಗಳ ಸಂಪಾದಕರಾಗಿ ಪತ್ರಿಕೆಗಳನ್ನು ನಡೆಸಿದರು, ಸ್ವತಃ ಪತ್ರಕರ್ತರು. ಆ ಕಾರಣಕ್ಕೋಸ್ಕರ ಅವರ ಹೆಸರಿನಲ್ಲಿ ಇವತ್ತು ಅವಾರ್ಡನ್ನು ಸ್ಥಾಪನೆ ಮಾಡಿರೋದನ್ನು ನಾವು ಇವತ್ತು ಸುಬ್ಬು ಒಲೆಯಾರ್ ಅವರಿಗೆ ಕೊಡ್ತಾಯಿದ್ವಿ. ಸುದೀರ್ಘ ಅವಧಿಗೆ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರು, ಲಂಕೇಶಲ್ಲಿ ಕೆಲಸ ಮಾಡಿದವರು, ಹಾಗೆ ಇವತ್ತು ಸಾಮಾಜಿಕ ವಲಯದಲ್ಲಿ ಚಿಂತನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರೋಂಥವ್ರು. ಅದಕ್ಕೆ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದಂಥವ್ರು DV ಗುಂಡಪ್ಪನವರು 1932ರಲ್ಲಿ ಈ ಸಂಘಕ್ಕೆ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ 5-6 ಜನ ಪತ್ರಕರ್ತರು ಸೇರಿ ಈ ಸಂಘವನ್ನು ಸ್ಥಾಪನೆ ಮಾಡಿದರು. ಆ ಹೊತ್ತಿನಲ್ಲಿ 5-6 ಜನ ಸೇರಿ ಮಾಡಿದ ಸಂಘ ಇವತ್ತು 5,000ಕ್ಕೂ ಹೆಚ್ಚು ಜನರ ಪತ್ರಕರ್ತರನ್ನು ಹೊಂದಿದಂಥ ಸಂಘಟನೆ ಆಗಿತ್ತು. ಆದರೆ ಇವತ್ತು 10,000 ಜನರ ಸದಸ್ಯರನ್ನು ಹೊಂದಿರುವಂಥ ಪತ್ರಕರ್ತರ ಸಂಘ ಅನ್ನೋದು ನಮಗೆ, ನಿಮಗೆ, ಎಲ್ಲರಿಗೆ ಹೆಗ್ಗಳಿಕೆ ಸಂಗತಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು DV ಗುಂಡಪ್ಪನವ್ರನ್ನ, ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಗುಂಡಪ್ಪನವ್ರನ್ನ ನಾವು ನೆನಪು ಮಾಡ್ಕೊಳ್ಳೋದು. ಮೊದಲು ಪತ್ರಕರ್ತ, ಆಮೇಲೆ ಸಾಹಿತಿ ಅಂತೇಳಿ ಅವರು ಅನೇಕ ಸಂದರ್ಭಗಳಲ್ಲಿ ಅವರ ಸಂದರ್ಶನ ಮಾಡುವ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ನಾನು ಮೊದಲು ಪತ್ರಕರ್ತ, ಆಮೇಲೆ ಸಾಹಿತಿ ಅಂತೇಳಿ. ಅಂಥ ಹೆಸರಿನಲ್ಲಿ ಅವಾರ್ಡ್ ಇದೆ. ಅದು ವಿಜಯವಾಣಿಯ ನಮ್ಮ ರಾಘವೇಂದ್ರ ಗಣಪತಿಯವರಿಗೆ ಈ ಅವಾರ್ಡ್ ಹೋಗಿದೆ. ಹಾಗೆ HS ದೊರೆಸ್ವಾಮಿಯವರು, ಅವರ ಹೆಸರಿನಲ್ಲಿ ಶತಾಯುಷಿಗಳಾಗಿ ಬದುಕಿದವರು, ಅವರ ಹೆಸರಿನಲ್ಲಿ ಅವಾರ್ಡ್ ಇದೆ. ಬಹುಶಃ ಇಲ್ಲಿ ನಿಮಗೆ ಹೇಳಲೇಬೇಕು, ಇಲ್ಲಿ ಬಂದಿರುವಂಥ GU ಭಟ್ ಅಂತೇಳಿ ಅವರು ಉದಯವಾಣಿ ಪತ್ರಿಕೆಯವರು. ಮೊನ್ನೆ ನಾವು ಹೊನ್ನಾವರಕ್ಕೆ ಹೋದ ಸಂದರ್ಭದಲ್ಲಿ ಅಮೃತ ಮಹೋತ್ಸವ ಸಂದರ್ಭ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಒಬ್ಬರು ಹಿರಿಯ ವ್ಯಕ್ತಿ ಬಂದು ನಮ್ಮನ್ನು ಮಾತನಾಡಿದರು. ಆದರೆ ನಿಮಗೆ ಆಶ್ಚರ್ಯ ಆಗುತ್ತೆ, 54 ವರ್ಷ ಒಂದೇ ಪತ್ರಿಕೆಗೆ, ಉದಯವಾಣಿ ಪತ್ರಿಕೆಗೆ ಹೊನ್ನಾವರದಲ್ಲಿ ಕೆಲಸ ಮಾಡಿದಂಥ ಒಬ್ಬ ಪತ್ರಕರ್ತ ಇದ್ದರೆ ಅದರ UG ಭಟ್ ಅವರು ಇಲ್ಲಿ ಬಂದಿದ್ದಾರೆ. ದಯಮಾಡಿ ಎದ್ದು ನಿಂತ್ಕೋಬೇಕು. ಅವ್ರಿಗೆ ಇಡೀ ಸಭೆ ಒಳಗಡೆ ಒಂದು ಚಪ್ಪಾಳೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಅವರಿಗೆ 78 ವರ್ಷದ ಹತ್ತಿರ ಇದ್ದಾರೆ. ಈಗಲೂ ಕೂಡ ವರದಿಗಾರಿಕೆಯಲ್ಲಿ ಸಕ್ರಿಯವಾಗಿ ನಮ್ಮನ್ನು ನಾಚಿಸುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಅವಾರ್ಡ್ ಹೋಗಿದೆ. ಹಾಗೆ ನಮಗೆ ಮತ್ತೊಬ್ಬರು ತುಮಕೂರು ಸಮ್ಮೇಳನದ ಸಂದರ್ಭದಲ್ಲಿ ನಮಗೆ ಅತಿ ಹೆಚ್ಚು ಸಾಥ್ ಕೊಟ್ಟಂಥವರು ನಮ್ಮ ಫೋಟೋಗ್ರಾಫರ್ ಆದಂಥ ಅತ್ಯಂತ ಹಿರಿಯ ಜರ್ನಲಿಸ್ಟ್ ಆದಂಥ ಶಾಂತರಾಜು ಅವರು ಇವತ್ತು ಅವರ ಅತ್ಯಂತ ಪ್ರೀತಿ ಮಾಡುವಂಥ ಜಯಶೀಲ್ ರಾಯರ ಹೆಸರಿನ ಅವಾರ್ಡ್ ಅವ್ರಿಗೆ ಹೋಗಿದೆ. ಹಾಗೆ ಸುಭಾಷ್ ಹೂಗಾರ್ ಅವರು ಇದೇ ವೇದಿಕೆಯಲ್ಲಿದ್ದಾರೆ. ಅವರು ಅನೇಕ ಪತ್ರಿಕೆಗಳಲ್ಲಿ ಹಾಗೆ ಬ್ಯೂರೋ ಮುಖ್ಯಸ್ಥರಾಗಿ ದೆಹಲಿಯಲ್ಲಿಯೂ ಕೂಡ ಪತ್ರಕರ್ತರಾಗಿ ಕೆಲಸ ಮಾಡಿದರು. ಅವ್ರನ್ನ ಎಲ್ಲಿ ಸನ್ಮಾನ ಮಾಡಬೇಕು? ಹಾಗೆ ಆ ಕಾರಣಕ್ಕೋಸ್ಕರ ನಮ್ಮ KWJ ವತಿಯಿಂದ ಅವರಿಗೆ ದತ್ತಿನಿಧಿ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಗೊಮ್ಮಟ ಮಾಧ್ಯಮ ಪ್ರಶಸ್ತಿಯನ್ನು ಕೂಡ ಸ್ಥಾಪನೆ ಮಾಡಿದಂಥವರು ಶ್ರವಣಬೆಳಗೊಳದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು, ಅವರ ಪ್ರಶಸ್ತಿ ಕೂಡ MR ನಾರಾಯಣ ಅವರಿಗೆ ಹೋಗಿದೆ. ಹಾಗೆ CRK ಹೆಸರಿನಲ್ಲಿ CR ಕೃಷ್ಣರಾವ್, ಭಾಳ ಜನ ಮರ್ತು ಬಿಡ್ತೀವಿ ನಾವು, ನಡೆದಾಡುವ ವಿಶ್ವಕೋಶ ಅಂತೇಳಿ ಹೇಳ್ತಾ ಇದ್ದಂಥ ಸೀನಿಯರ್ ಜರ್ನಲಿಸ್ಟ್ ಅವರು, ಅವರ ಹೆಸರಿನ ಪ್ರಶಸ್ತಿ ಉಗಮ ಶ್ರೀನಿವಾಸ್ ಅವರಿಗೆ ಹೋಗಿದೆ. ಹಾಗೆ ಯಶೋದಮ್ಮ
ಜಿ ನಾರಾಯಣ ಪ್ರಶಸ್ತಿ ನಮ್ಮ ಮಂಜುಳಾ ಕಡಕೊಳ ಅವರಿಗೆ. ಹಾಗೆ ಈ ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ. ನಮ್ಮ ಗಂಗಾ ಹೊನ್ನಮ್ಮಯ್ಯನವರು ಇವತ್ತು ನೋಡಿ, ಅವರು ಈ ಪತ್ರಕರ್ತರಾಗಿದ್ದರೂ ಕೂಡ ಶಾಸಕರಾದರು. ತುಮಕೂರಿನಲ್ಲಿ ಇವತ್ತು ಕೂಡ ಪತ್ರಿಕೆಯನ್ನು ನಡೆಸ್ತಾರೆ. ಗಂಗಾ ಹೊನ್ನಮ್ಮಯ್ಯನವರು ಮಾಜಿ ಶಾಸಕರು, ಅವರು ಇವತ್ತು ನಮ್ಮ ಈ KWJ ಅವಾರ್ಡ್ಗೆ ಪಾತ್ರರಾಗಿದ್ದಾರೆ. ಹಾಗೆ ಮತ್ತು ನಮ್ಮ ಕಿಡಿ ಶೇಷಪ್ಪ ಹೆಸರಿನಲ್ಲಿ ಆ ಕಾಲದಲ್ಲಿ ಪತ್ರಕರ್ತರ ಇದರ ಯಾರು ಕಿಡಿ ಶೇಷಪ್ಪನವ್ರ ಹೆಸರು ಹೇಳಿದರೆ ಬೆಚ್ಚಿ ಬೀಳುವಂಥ ಸಂದರ್ಭ ಇತ್ತು. ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದಂಥವ್ರು ಕಿಡಿ ಶೇಷಪ್ಪನವರು. ಅಂಥವರ ಹೆಸರಿನಲ್ಲಿ ದತ್ತಿ ನಿಧಿ ಇದೆ, ಅದು ವೆಂಕಟೇಶ್ ಬೋವಿ ಅವರಿಗೆ ಹೋಗಿದೆ. ಹಾಗೆ ರವಿ ಬೆಳಗೆರೆ ಅವರ ಪ್ರಶಸ್ತಿ, MK ಹೆಗಡೆ ಅವರಿಗೆ, ಯೂಸುಫ್ ಪಟೇಲ್ ಅವರಿಗೆ ರಾಮಯ್ಯ ಪ್ರಶಸ್ತಿ, ಹಾಗೆ ವೀರಣ್ಣ ಅವರಿಗೆ ಬಸವರಾಜ್ ಹೆಗಡೆ ಅವರ ಪ್ರಶಸ್ತಿ. ಈ ಥರ ಅನೇಕ ಪ್ರಶಸ್ತಿಗಳು ಅವರ ಹೆಸರಿನಲ್ಲಿ ದತ್ತಿ ನಿಧಿ ಸ್ಥಾಪನೆ ಮಾಡಿರುವಂಥರ ಹೆಸರಿನಲ್ಲಿ ನಾವು ಕೂಡ ಮಾಡ್ತಾ ಇದ್ದೇವೆ. ರಾಜಶೇಖರ್ ಕೋಟಿಯವರ ಪ್ರಶಸ್ತಿ ಕೂಡ ಇದೆ, ವೈಚಾರಿಕ ಹಿನ್ನೆಲೆಯಲ್ಲಿ ಬಂದಂಥವರು. ಹಾಗೆ P ರಾಮಯ್ಯನವರು ಶತಾಯುಷಿಗಳ ಹತ್ತಿರ ಇರೋವಂಥವ್ರು, ಪತ್ರಕರ್ತರಾಗಿದ್ದರು, ಜೊತೆಗೆ MLC ಆದಂಥವರು. ಅವರ ಹೆಸರಿನಲ್ಲಿರುವಂಥ ಪ್ರಶಸ್ತಿ ಕೂಡ ಇದೆ. ಅದು ನಮ್ಮ ಮೈಸೂರಿನ ಮಾಜಿ ಅಧ್ಯಕ್ಷರಾದ ರವಿಕುಮಾರ್ ಅವರಿಗೆ ಹೋಗಿದೆ. ಈ ಥರದ ಅನೇಕ ಪ್ರಶಸ್ತಿಗಳು, ರಾಮಮೂರ್ತಿಯವರ ಪ್ರಶಸ್ತಿ ಇರ್ಬೋದು, ಮಹಾದೇವ್ ಪ್ರಕಾಶ್ ಅವರ ಪ್ರಶಸ್ತಿ ಇರ್ಬೋದು, ಹಾಗೆ ಶಿವಮೊಗ್ಗ ಮಿಂಚು ಶ್ರೀನಿವಾಸ್ ಅವರ ಪ್ರಶಸ್ತಿ ಇರ್ಬೋದು, ಹಾಗೆ ರಂಗಸ್ವಾಮಿಯವರ ಪ್ರಶಸ್ತಿ, ಮತ್ತು ನಾಗೇಂದ್ರ ರಾವ್ ಅವರ ಪ್ರಶಸ್ತಿ, ಹಾಗೆ ಗಿರಿಜಮ್ಮ ತಾಳಿಕೋಟೆ ಅವರ ಪ್ರಶಸ್ತಿ. ಈ ಥರ ಎಲ್ಲ ಪ್ರಶಸ್ತಿಗಳು, ವಿಶೇಷವಾಗಿ ಸಿನಿಮಾ ಫೀಲ್ಡಲ್ಲಿ ಸುದೀರ್ಘಾವಧಿ ಕೆಲಸ ಮಾಡಿದವರು ಗಣೇಶ್ ಕಾಸರಗೋಡು ಅವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ನೀವು TVಯನ್ನು ನೋಡಿದರೆ ತಕ್ಷಣ ನಿಮಗೆ ಒಂದು ಜ್ಞಾಪಕ ಆಗೋದು ನಮ್ಮ ರಂಗನಾಥ್ ಭಾರದ್ವಾಜ್. ನಾನು ಅವರಿಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ಭಾಳ ಸಂತಸಪಟ್ಟರು. KWJ DVG ಕಟ್ಟಿದಂಥ ಒಂದು ಸಂಘಟನೆ ನನ್ನನ್ನು ಗುರುಸಿ ಈ ಅವಾರ್ಡಿಗೆ ಆಯ್ಕೆ ಮಾಡಿದ್ದಕ್ಕೆ ಎಷ್ಟು ಧನ್ಯವಾದ ಹೇಳಿದರು ಸಾಲದು ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು. ಅವರು ರಂಗನಾಥ್ ಭಾರದ್ವಾಜ್ ಅವರು ಇದೇ ವೇದಿಕೆಯಲ್ಲಿದ್ದಾರೆ. ಹಾಗೆ ಅವರಿಗೆ ಅವ್ರ ಜೊತೆ ಮತ್ತೊಬ್ಬರು TV5 ಸಂಪಾದಕರಾದಂಥ ರಮಾಕಾಂತ್ ಅವರು ಇದ್ದಾರೆ. ಅವರೆಲ್ಲರಿಗೆ ಎಲ್ಲಿ ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡುವಂಥ ಹೊತ್ತು ಅನೇಕ ಸ್ನೇಹಿತರುಗಳು ಇದರೊಳಗಡೆ ಇದ್ದಾರೆ. ಭಾಸ್ಕರ್ ಕಟ್ಟ ಅವರು ಮಂಗಳೂರಿನಿಂದ ಬಂದಿದ್ದಾರೆ. ಹಾಗೆ ಗುರುಶಾಂತ್ ಅವರು ಬಳ್ಳಾರಿಯಿಂದ ಬಂದಿದ್ದಾರೆ. ನಾಗೇಂದ್ರ ಅವರು, ರಾಜಗೋಪಾಲ್ ಅವರು, ವೀರಾಪುರ ಕೃಷ್ಣ ಅವರು, ಮಂಜುನಾಥ್ ಅವರು ದೊಡ್ಡಮನಿ, ಹಾಗೆ ಅಲಾವುದ್ದೀನ್, ಶಿವರಾಜ್ ನಡೋಣಿ, ಕವಿತಾ, ಹೀಗೆ ಸೇರಿದ ಮನೋಹರ್, ಎಲ್ಲ ಸ್ನೇಹಿತರುಗಳು, ಹಾಗೆ ಪಿಳ್ಳರಾಜ್ ಅವರು, ಶ್ರೀನಿವಾಸನ್, ಹೀಗೆ ಎಲ್ಲ ಪತ್ರಕರ್ತರನ್ನು, ಎಲ್ಲ ವಲಯದ ಪತ್ರಕರ್ತರನ್ನು, ಎಲ್ಲ ಪ್ರಾದೇಶಿಕವಾರು, ಹಾಗೆ TV ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿರುವಂಥವ್ರು ಎಲ್ಲರನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಸಂದರ್ಭ. ಆ ಕಾರಣಕ್ಕಾಗಿ KWJ ದತ್ತಿ ನಿಧಿ ಕಾರ್ಯಕ್ರಮ ಅತ್ಯಂತ ಮಹತ್ವವಾದದ್ದು. ಈ ವೇದಿಕೆಯಲ್ಲಿ DV ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆಯಲ್ಲಿ ಇವತ್ತು ನಾವು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಹೊತ್ತು. ಈ ಕಾರಣಕ್ಕಾಗಿ ಇವತ್ತು ಎಲ್ಲರೂ ನೀವು ಕೊಪ್ಪಳಕ್ಕೆ ಬಂದಿದ್ದೀರಿ. ನಿಮಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಂದು ಹೆಸರನ್ನು ನಾನು ಪ್ರಸ್ತಾಪ ಮಾಡದೆ ಕೊನೆಯಲ್ಲಿ ಬಿಟ್ಟೆ. ಕಾರಣ ಏನಂದರೆ ಅದನ್ನು ಭಾಳ ಮಹತ್ವವಾಗಿ ಹೇಳಬೇಕು ಅನ್ನುವಂಥ ಉದ್ದೇಶ. ಬಹುಶಃ ನಿಮ್ಮೆಲ್ಲರಿಗೆ ನಮ್ಮ ಹಾಗೆ ಒಬ್ಬ ಪತ್ರಕರ್ತ ಆಗಿ ಒಂದು ಸೈಕಲ್ ತುಳಿದು ಆ ಮೂಲಕ ಜೀವನವನ್ನು ರೂಢಿಸ್ಕೊಂಡಂಥ ಒಬ್ಬ ಬಾಲಕ ಮುಂದೊಂದು ದಿನ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಆಗ್ತಾರೆ ಅಂತ ಯಾರೂ ಕೂಡ ಕನಸ್ಕೊಂಡಿರಲಿಲ್ಲ. ಅಂಥವರೇ KV ಪ್ರಭಾಕರ್ ಅವರು ಇಲ್ಲಿ ಬಂದಿದ್ದಾರೆ. ಇವತ್ತು KV ಪ್ರಭಾಕರ್ ಅವರು ನಮ್ಮ ಜೊತೆ ಇರೋದರಿಂದ ಇವತ್ತು ಮಾಧ್ಯಮ ಸಲಹೆಗಾರರಾಗಿ ಮುಖ್ಯಮಂತ್ರಿಗಳ ಬಳಿ ಇರೋದರಿಂದ ನಮ್ಮ ಪತ್ರಕರ್ತರ ಅನೇಕ ಬೇಡಿಕೆಗಳು ಈಡೇರಲಿಕ್ಕೆ ಸಾಧ್ಯ ಆಗಿದೆ.